ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಮನೆಯ ಒಂದು ಔಟ್ಫಿಟ್ ಯಾವ ಥರ ಇದೆ ಅಂತ ತೋರಿಸೋಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ವಿ. ಸೊ ಸದ್ಯಕ್ಕೆ ನಾವೇನು ಮಾಡ್ತಾ ಇದೀವಿ ಅಂತಂದರೆ, ನೋಡ್ಬೋದು, ಕಟ್ಟಿಗೆಗೆ ಗುರುಭತ್ತ ಅಂತೇಳಿ ಗುರುಭತ್ತನ ಹಚ್ತಾ ಇದ್ವಿ. ಸೊ ಇದನ್ನು ಯಾಕೆ ಕಾರಣಕ್ಕೆ ಹಚ್ತಾರೆ ಅಂತಂದರೆ, ಮನೆಯಲ್ಲಿರುವಂಥ ಕಟ್ಟಿಗೆ ಏನು ಕಟ್ಟಿಗೆಗಳಿರ್ತಾವಲ್ವ, ಸೊ ಇವು ಶೈನಿಂಗ್ ಕಾಣಲಿ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಗುರುಭತ್ತನ ಹಚ್ತಾರೆ. ನೋಡ್ಬೋದು ನೀವು ಇಲ್ಲಿ ಕಾಣದೇ ಇರ್ಬೋದು. ಸೊ ಇಲ್ಲಿ ಮೇಲ್ಗಡೆ ತುಂಬ ದೊಡ್ಡದೊಂದು ಬೆರುಕು ಬಿಟ್ಟಿದೆ, ಅಲ್ಲೂ ಕೂಡ ಒಂದು ಬೆರುಕಿದೆ. ಈ ಬೆರುಕು ಬಿಡೋದ್ರಿಂದನೇ ಸ್ವಲ್ಪ ಭಯ ಶುರುವಾಗ್ತಾಯಿದೆ ನನಗೆ, ಎಲ್ಲಿ ಏನಾದರೂ ಆಗ್ಬಿಡ್ಬೋದೇನೋ ಅಂತ. ಗುರುಭತ್ತ ಹಚ್ತಾ ಇದ್ದೀವಿ. ಗುರುಭತ್ತ ಹಚ್ಚಿ ನಂತರ ಇವಕ್ಕೆ ಕಟ್ಟಿಗೆ ಎಣ್ಣೆ ಹಚ್ಚಬೇಕು. ಕಟ್ಟಿಗೆ ಎಣ್ಣೆ ಹಚ್ಚಿದ ನಂತರ ಅವಾಗ ಇವು ಸ್ವಲ್ಪ ಬೆರುಕು ಬಿಡೋದನ್ನ ಕಡಿಮೆ ಮಾಡ್ತವೆ. ಸೊ ಕಟ್ಟಿಗೆಗಳು ಯಾಕೆ ಬೆರುಕು ಬಿಡ್ತವೆ ಅನ್ನೋದನ್ನ ಒಂದು ಹೇಳೋದಾದರೆ, ಹಸಿ ಕಟ್ಟಿಗೆಯಿಂದ ಮಾಡಿದಾಗ ಮಾತ್ರ ಬೆರುಕು ಬಿಡುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ವಿ. ಸೊ ಅವರು ಹಸಿ ಕಟ್ಟಿಗೆ ಅಂತ ಹೇಳ್ತಾರೆ, ಬಟ್ ಒಣ ಕಟ್ಟಿಗೆ ಹಾಕೋರಕ್ಕೆ ಚಾನ್ಸೇ ಇಲ್ಲ. ಒಣ ಕಟ್ಟಿಗೆ ಅಂತ ಹೇಳ್ತಾರೆ, ಬಟ್ ಹಸಿ ಕಟ್ಟಿಗೆ ಹಾಕ್ತಾರೆ. ಆದ ಕಾರಣ ಮೋಸ್ಟ್ ಆಫ್ ಬೆರುಕುಗಳು ಬಿಡೋದೆ ಈ ನೋಡಿ ಕಾಣ್ತಿದ್ದಾವ ನಿಮಗೆ. ಸೊ ಇಲ್ಲಿ ಒಂದು ಸ್ಯಾಡ್ ವಿಷಯ ಏನಪ್ಪ ಅಂತಂದರೆ, ತೋರಿಸ್ತೀನಿ ತಡ್ರಿ ನಿಮಗೆ. ನೋಡಿ, ಈ ಥರ ಆಗಿದೆ ಅಲ್ವಾ, ಇದು ಇವತ್ತು ಹಚ್ಚಿರೋ ಒಂದು ಬಣ್ಣದ ಕಾದು. ಸೊ ಮೊನ್ನೆ ನೋಡಿ ಈ ಥರ ಒಣಗಿ ಹೋಗ್ಬಿಟ್ಟಿದೆ ಕಲರ್. ಒಂಥರ ಕಲರು ಯಾವ ಥರ ಆಗಿಬಿಟ್ಟಿದೆ ಅಂದರೆ, ವೇಸ್ಟ್ ಕಲರು ತುಂಬ ದಿನಗಳಾದಾಗ ಆಗಿರ್ತೀವಲ್ಲ ಆ ಥರ ಆಗಿಬಿಟ್ಟೆ. ಕಟ್ಟಿ ನೋಡಿ, ಇದು ಕೂಡ ಅದೇ ಥರ ಆಗಿದೆ. ವರ್ಸ್ಟ್ ಕಲರ್ ಅಂದರೆ ತುಂಬ ಕೆಟ್ಟ ಒಂಥರ ಒಣ ನೋಡ್ತಾ ಇದೆ, ಆ ಥರ ಆಗಿಬಿಟ್ಟಿದೆ ಕಲರ್. ತುಂಬ ಕೆಟ್ಟದಾಗಿ ಆಗಿದೆ ನೋಡಿ. ಇದೆ ಗುರುಭತ್ತ ಅಂತೇಳಿ ಇದನ್ನೇ ಹಚ್ತಾ ಇರೋದು ನಾವು. ಈ ಒಂದು ಬ್ರ್ಯಾಂಡ್ ಗುರುಭತ್ತ ಬ್ರ್ಯಾಂಡ್ ಬಣ್ಣ, ಶಿವಾಜಿ ಮತ್ತು ಮಹರ್ಷಿ ಯಾರೋ ಗೊತ್ತಿಲ್ಲ. ಸೊ ಹಚ್ತಾ ಇದ್ದೀವಿ. ಮೇಲ್ಗಡೆ ಈ ಒಂದು ಮನೆಯ ಪ್ಲಾಸ್ಟರ್ ಆಗ್ತಾಯಿದೆ, ನೀರು ಹೊಡಿತಾ ಇದ್ದೀವಿ, ಅದಕ್ಕೆ ನೀರು ಹೊಡಿತಿದ್ದಾರೆ. ಸೊ ಮನೆಯ ಮೇಲಿನ ಮಾಡಿಗೆ ಬಗ್ಗೆ ಯಾವ ಥರ ಏನಾಗಿದೆ ಅಂತ ಡೀಟೇಲ್ಸ್ ತೋರಿಸ್ತೀನಿ. ಸೊ ನೋಡ್ಬೋದು, ಇಷ್ಟೆಲ್ಲ ಪ್ಲಾಸ್ಟರ್ ಆಗ್ತಾಯಿದೆ. ಈಗ ಇದು ಪ್ಲಾಸ್ಟರ್ ಆಗಿದೆ. ಇದು ಇಡೀ 2 ಗಂಟೆಲಿಂದ ಮಾಡಿದ್ದಾರೆ. ಇದು ಅರ್ಧ ದಿನ ಹಿಡಿದಿದೆ. ಸೊ ಇಲ್ಲಿಂದ ಅಲ್ಲಿವರೆಗೂ ಕೂಡ ಇದು ಒಂದಿನ ಪೂರ ಹಿಡಿದಿದೆ. ಸೊ ನೋಡಿ, ಇದು ಈ ಮನೆಗೆ ಗ್ಯಾಪ್ ಅಂದರೆ ಈ ಮನೆಗೆ ಇಳಿಯೋಕ್ಕೋಸ್ಕರ ಇಲ್ಲಿ ಮಾಡಿಸಿರುವಂಥ ಒಂದು ತಳಗಿನ ಒಂದು ಹೋಗೋಕ್ಕೆ. ಸೊ ಇದು ನೋಡಿ ಮೇಲಿನ ಮನೆಯ ಒಂದು ಔಟ್ಫಿಟ್ ಇದೆ. ಸೊ ಇವತ್ತು ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ, ಸೊ ಇದು ಇವತ್ತು ಅವರು ಕೆಲಸ ಮಾಡುವಂಥ ಒಂದು ಜಾಗ ಇಲ್ಲಿದೆ ನೋಡಿ, ಪೂರ ಇಷ್ಟೊಂದು ಇವತ್ತು ಅವ್ರು ಕೆಲಸ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಕಟ್ಟಿರೋದಕ್ಕಿಂತ ನಿನ್ನೆ ಜಸ್ಟ್ ಕಟ್ಟಿದೆ. ಇಷ್ಟೆಲ್ಲ ಕಟ್ಟರೆ ನಿನ್ನೆ ಇಡೀ ದಿನ ಹಿಡ್ದೈತೆ ಇದಕ್ಕೆ. ನಮ್ಮಪ್ಪ ಕೂಡ ಇದಕ್ಕೆ ಮೇಲ್ಗಡೆ ಡಂಬ್ ಎತ್ಕೊಟ್ಟಾರ. ಸೊ ಇದು ಕೆಲಸ ನಡೆಯುವಂಥ ಇವತ್ತಿನ ಒಂದು ಜಾಗ. ಇವತ್ತಿಷ್ಟು ಪ್ಲಾಸ್ಟರ್ ಮಾಡ್ತಾರೆ. ತುಂಬ ರೇರ್ ಅಂದರೆ ಕಷ್ಟ ಅಂದರೆ, ಮೇಲ್ಗಡೆ ಮಾಲ್ ತೊಗೊಳ್ಬೇಕಲ್ಲ, ಮೇಲ್ಗಡೆ ಮಾಲ್ ತೊಗೊಂಡು ಅದನ್ನು ಇಲ್ಲಿ ಕಲಿಸ್ಕೊಂಡು ಮತ್ತು ಮೇಲ್ಗಡೆನೂ ಕಲಿಸ್ಕೊಂಡು ಅಲ್ಲಿ ತೊಗೊಂಡು ಮತ್ತೆ ಪ್ಲಾಸ್ಟರ್ ಮಾಡ್ತಾರೆ. ಸೊ ಇದು ನೋಡಿ ಮನೆಯ ಔಟ್ಫಿಟ್ ಯಾವ ಥರ ಇದೆ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀವಿ. ಈ ಥರ ಡಿಸೈನ್ ಸದ್ಯಕ್ಕೆ ಈ ಥರ ಇದೆ. ಮನೆಯದು ಫ್ರಂಟೆಡ್ ಡಿಸೈನ್ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ಹಾಕಬೇಕಿದೆ, ಡಿಸೈನ್ ಆಗುತ್ತೆ. ಮನೆಯ ಪ್ರಿಂಟಿಂಗ್ ಔಟ್ಫಿಟ್ ಇದು ಕಾಣ್ತಿದೆ, ನೋಡ್ಬೋದು. ಸೊ ಮನೆ ಸದ್ಯಕ್ಕೆ ನಡೀತಾ ಇದೆ. ಸೊ ಇದೇ ಥರ ಕ್ಷಣ ವೀಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸೊ ಥ್ಯಾಂಕ್ ಯು, ಟಾಟಾ, ಗುಡ್ ಬೈ.